ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನೇನಪ್ಪಾ ಅಂತಂದ್ರೆ ನೀವು ಬ್ಲಾಗಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಬ್ಲಾಗ್ ಅಲ್ಲಿ ಯೂಸ್ ಮಾಡೋಂತರ ಒಂದು ಇಮೇಜಸ್ ಗಳಿರುತ್ತೆ. ಸೊ ಆ ಇಮೇಜಸ್ ಗಳನ್ನ ನಾವು ಯಾವ ತರ ಎಡಿಟ್ ಮಾಡಬಹುದು ನಮ್ಮ ಮೊಬೈಲ್ ಅಲ್ಲಿ. ಸೊ ಇಮೇಜಸ್ ಗಳು ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಾದ್ರೂ ನಮ್ಮ ಬ್ಲಾಗ್ ಅನ್ನು ಓಪನ್ ಮಾಡ್ಕೊಂಡು ನೋಡ್ತಾ ಇದ್ರಪ್ಪ ಅಂತಂದ್ರೆ ಇಮೇಜಸ್ ಇದ್ರೆ ಏನಾಗುತ್ತೆ, ಒಂದು ಅಟ್ರಾಕ್ಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಮೇಜಸ್ ಗಳನ್ನ ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೋತೀವಿ, ನಮ್ಮ ಒಂದು ಬ್ಲಾಗ್ ಗಳಲ್ಲಿ ಏನು ಮಾಡ್ತೀವಿ, ಪೇಸ್ಟ್ ಮಾಡ್ಬಿಡ್ತೀವಿ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಕಾಪಿ ರೈಟ್ ಕ್ಲೈಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಂತಂದ್ರೆ ನಾವು ನಮ್ಮ ಒಂದು ಬ್ಲಾಗ್ಗೆ ಯೂಸ್ ಮಾಡುವಂತ ಇಮೇಜಸ್ ಗಳನ್ನ ನಾವು ಯಾವ ತರ ಎಡಿಟ್ ಮಾಡಬಹುದು, ಅದೇ ರೀತಿ ಇನ್ಫೋಗ್ರಾಫಿಕ್ಸ್ ಗಳನ್ನ ಯಾವ ತರ ಎಡಿಟ್ ಮಾಡಬಹುದು. ಸೊ ಇದೆಲ್ಲಾನು ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಈಸಿಯಾಗಿ ಏನ್ ಮಾಡ್ಬೋದು, ನಿಮ್ಮ ಮೊಬೈಲ್ ಅಲ್ಲೇ ನೀವು ಎಡಿಟ್ ಮಾಡಬಹುದು. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೂ ಕೂಡ ನೀವು ಎಡಿಟ್ ಮಾಡ್ಕೋಬಹುದು. ನಾನು ಈ ಹೇಳೋ ಮೆಥಡ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನೀವು ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದ್ರೆ ಆ ಇಮೇಜಸ್ ಗಳನ್ನ ಎಡಿಟ್ ಮಾಡಬೇಕು. ಸೊ ಆ ಎಡಿಟ್ ಮಾಡ್ಕೊಡೋಂತ ಇಮೇಜಸ್ ನಮ್ದೇ ಒರಿಜಿನಲ್ ಅನ್ನೋ ತರ ಅದು ಇರಬೇಕು. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಇಮೇಜ್ ಅನ್ನ ಎಡಿಟ್ ಮಾಡ್ಲೇಬೇಕು. ಸೊ ಯಾವ ತರ ಎಡಿಟ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ತುಂಬಾ ಜನ ವಿಡಿಯೋಸ್ ಅನ್ನ ನೋಡ್ತಾ ಇದ್ರ, ಅದಕ್ಕೋಸ್ಕರ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನ್ ಮಾಡಿ ಅಂತಂದ್ರೆ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕನ್ವಾ. ಸೊ ಕನ್ವಾನ ಓಪನ್ ಮಾಡ್ಕೊಂಡು ಏನ್ ಮಾಡಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದು ಏನಪ್ಪಾ ಅಂತಂದ್ರೆ ನೀವು ಲ್ಯಾಪ್ಟಾಪ್ ಅಥವಾ ಪಿಸಿ ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ನೀವು ಪಿಸಿ ಅಲ್ಲಿ ಕನ್ವಾ.com ಅನ್ನ ಓಪನ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ಯಾವುದೇ ತರದ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ನಾನು ಮೊಬೈಲ್ ಅಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಅಂತಂದ್ರೆ ಕನ್ವಾ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ಅದನ್ನ ಓಪನ್ ಮಾಡ್ಕೊಳ್ಳೋಣ ಕನ್ವಾ. ಸೊ ಕನ್ವಾ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ನಿಮ್ಗೆ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲಾಗಿನ್ ಆಗ್ಬೇಕು. ಸೊ ಲಾಗಿನ್ ಆಗೋಣ ಕನ್ವಾಗೆ. ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನ ಒಂದು ಇಮೇಲ್ ಐ ಡಿ ಇಂದ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಿಡ್ತೀನಿ. ಸೊ ಲಾಗಿನ್ ಆದ ಮೇಲೆ ನಾವೇನಪ್ಪ ಅಂತಂದ್ರೆ ಎಡಿಟಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಏನಂತಂದ್ರೆ ಬೇಕಾದಂತ ಇಮೇಜಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಎಲ್ಲಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಾದ ಮೇಲೆ ಇದನ್ನ ಅಪ್ಲೋಡ್ ಮಾಡೋಣ. ಸೊ ಅಪ್ಲೋಡ್ ಅಂದ್ರೆ ಕನ್ವಾಗೆ ಅಪ್ಲೋಡ್ ಮಾಡೋಣ. ಕನ್ವಾಗೆ ಅಪ್ಲೋಡ್ ಮಾಡಿ ಆದ್ಮೇಲೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋಣ. ಯಾವ ತರ ಚೇಂಜಸ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಾವು ಇವಾಗ ಒಂದು ಯಾವ್ದಪ್ಪ ಅಂತಂದ್ರೆ ಯಾವ್ದೋ ಒಂದು ಬ್ಲಾಗ್ ಬರಿತಾ ಇದೀವಿ. ಸೊ ರೇಷನ್ ಕಾರ್ಡ್ ಮೇಲೆ ಬ್ಲಾಗ್ ಬರಿತಾ ಇದೀವಿ ಅನ್ಕೊಳ್ಳಿ. ಸೊ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನೌನ್ಸ್ ಆಗಿದೆ ಅಂತ. ಸೊ ಆ ಒಂದು ಅದಕ್ಕೆ ಬೇಕಾದಂತ ಇಮೇಜಸ್ ಗಳನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ. ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ಕೊಂಡು ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಬ್ಲಾಗ್ ಬ್ಯಾನರ್ ಅಂತ ಸರ್ಚ್ ಮಾಡ್ತೀನಿ. ಸೊ ಬ್ಲಾಗ್ ಬ್ಯಾನರ್ ಅಂತ ಸರ್ಚ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಬ್ಲಾಗ್ ಬ್ಯಾನರ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಬ್ಲಾಗ್ ಬ್ಯಾನರ್ ಗಳ ಟೆಂಪ್ಲೇಟ್ಸ್ ಎಲ್ಲ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಓಪನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಫ್ರೀ ಟೆಂಪ್ಲೇಟ್ಸ್ ಇರುತ್ತೆ, ಪೇಡ್ ಕೂಡ ಇರುತ್ತೆ. ಸೊ ನಿಮ್ಗೆ ಫ್ರೀ ನೋಡ್ಕೊಂಡು ನೀವು ಎಡಿಟ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಬ್ಲಾಂಕ್ ಅನ್ನ ತಗೊಳ್ತೀನಿ. ಸೊ ಬ್ಲಾಂಕ್ ಅನ್ನ ತಗೊಂಡಪ್ಪ ಅಂತಂದ್ರೆ ಬ್ಲಾಗ್ ಬ್ಯಾನರ್ ಏನ್ ಸೈಜ್ ಇರುತ್ತಲ್ಲ, ಸೈಜ್ ಪೆಚ್ ಆಗ್ಬಿಟ್ಟು ಇಲ್ಲಿ ಬರುತ್ತೆ ಡೈರೆಕ್ಟ್ ಆಗಿ. ಇಲ್ಲಿ ನೋಡ್ಬೋದು ಬಂದಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಬ್ಯಾಕ್ ಗ್ರೌಂಡ್, ನಮಗೆ ಬ್ಯಾಕ್ ಗ್ರೌಂಡ್ ಯಾವ ತರ ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಅದೇ ರೀತಿ ಇಲ್ಲಿ ಟೆಂಪ್ಲೇಟ್ಸ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟೆಂಪ್ಲೇಟ್ಸ್ ಗಳು ಕೂಡ ಓಪನ್ ಆಗಿದೆ. ಸೊ ನಮ್ಗೆ ಯಾವುದೇ ತರ ಟೆಂಪ್ಲೇಟ್ಸ್ ಇಲ್ಲಿ ಬೇಡ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಇರಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಅಲ್ಲೇ ಇರ್ಲಿ, ಯಾವುದೇ ತರದ ಕಲರ್ ಅವಶ್ಯಕತೆ ಇಲ್ಲ. ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ನನಗೆ ಬೇಕಾದಂತ ಇಮೇಜಸ್ಗಳು, ಸೊ ನಾನು ರೇಷನ್ ಕಾರ್ಡ್ ಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ರೇಷನ್ ಕಾರ್ಡ್ ಫೋಟೋ ಕಂಪಲ್ಸರಿಯಾಗಿ ಬೇಕು. ನಾನು ಅಪ್ಲೋಡ್ಸ್ ಅಲ್ಲಿ ಬರ್ತೀನಿ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ಸ್ ಗಳಾಗಿರ್ಬೋದು ಅಥವಾ ಇಮೇಜಸ್ ಗಳನ್ನಾಗಿರ್ಬೋದು, ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನಾನು ಏನಪ್ಪಾ ಅಂತಂದ್ರೆ ನನಗೆ ಬೇಕಾದಂತ ಒಂದು ರೇಷನ್ ಕಾರ್ಡ್ ಏನಿದೆ ಅದನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ ಒಂದ್ ಸೈಡ್ ಅಲ್ಲಿ ನಾನು ಏನ್ ಮಾಡ್ತೀನಿ, ರೇಷನ್ ಕಾರ್ಡ್ ಅನ್ನ ತಗೊಂಡು ಇಡ್ತೀನಿ. ಸೊ ರೇಷನ್ ಕಾರ್ಡ್ ಹಾಕಿ ಆದ ಮೇಲೆ ನಾನೇನ್ ಮಾಡ್ತೀನಿ, ಒಂದು ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಅಲ್ಲಿ ಒಂದು ಶೇಪ್ ಹಾಕ್ತೀನಿ. ಸೊ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತ ಒಂದು ಶೇಪ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ನಮಗೆ ಎಲಿಮೆಂಟ್ಸ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಲವೊಂದು ಶೇಪ್ಸ್ ಆಗಿರ್ಬೋದು, ರೀಸೆಂಟ್ಲಿ ಏನೇನು ಯೂಸ್ ಮಾಡಿದೀವಿ ಎಲ್ಲಾನು ಇಲ್ಲಿ ಬರುತ್ತೆ. ಸೊ ನಾನು ಸ್ಕ್ವೇರ್ ಒಂದು ಶೇಪ್ ಅನ್ನ ತಗೋತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಪ್ಪ ಅಂತಂದ್ರೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸೊ ನಿಮ್ಗೆ ಏನ್ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿ, ಇಲ್ಲಿ ನೋಡ್ಬೋದು ಈ ತರ ಬರುತ್ತೆ. ಸೊ ಅದನ್ನ ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು, ನೀವು ಎಷ್ಟು ಬೇಕಾದ್ರೂ ಹೊರಗಡೆ ಹಾಕಿ ಒಳಗಡೆ ಹಾಕಿ, ಅದು ನಿಮ್ಗೆ
ಫಿಟ್ ಆಗಿರುವಂತ ಸೈಜ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದನ್ನ ನಾನು ಇಲ್ಲಿ ಹಾಕ್ತೀನಿ. ಸೊ ಈ ತರ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ನ ಚೇಂಜ್ ಮಾಡ್ತೀನಿ ನಾನು. ಇಲ್ಲಿ ನೋಡಬಹುದು ಕಲರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ನ ನೀವು ಇಲ್ಲಿ ನೋಡಬಹುದು. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ರೆಡ್ ಕಲರ್ ಅಲ್ಲಿ ಹಾಕ್ತೀನಿ. ಕಂಪ್ಲೀಟ್ ರೆಡ್ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ, ಫಿಕ್ಸ್ ಮಾಡ್ಬಿಡ್ತೀನಿ. ಸೊ ಈ ತರ ಅದನ್ನ ನಾನು ಹಾಕಿ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಟೆಕ್ಸ್ಟ್ ಹಾಕ್ಬೇಕು. ಸೊ ನಾನು ಟೆಕ್ಸ್ಟ್ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಬಹುದು ಕೆಲವೊಂದು ಟೆಕ್ಸ್ಟ್ ಗಳು ಇಲ್ಲಿ ಬರುತ್ತೆ. ಸೊ ನಾನು ಹೆಡ್ಡಿಂಗ್ ಅನ್ನ ತಗೋತೀನಿ, ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ಬಂದ್ಬಿಡುತ್ತೆ. ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಕನ್ನಡದಲ್ಲಿ ಹಾಕ್ತೀನಿ. ರೇಷನ್ ಕಾರ್ಡ್ ಗುಡ್ ನ್ಯೂಸ್ ಅಂತ ಹಾಕ್ತೀನಿ. ಸೊ ಗುಡ್ ನ್ಯೂಸ್ ಅಂತ ಹಾಕ್ಬಿಟ್ಟು ನಾನು ಓಕೆ ಕೊಡ್ತೀನಿ. ಸೊ ಅದನ್ನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಚಿಕ್ಕದು ಮಾಡ್ಕೋಬಹುದು ನಾನು. ಸೊ ಅದನ್ನ ಏನ್ ಮಾಡ್ತೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ ಏನ್ ಮಾಡ್ತೀನಿ, ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ನಾನು ಏನ್ ಮಾಡ್ತೀನಿ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ. ಸೊ ಅದನ್ನ ನಾನು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು, ಫಾಂಟ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ನಾನು ಇವಾಗ ಕಲರ್ ಮೇಲೆ ಬಂದ್ಬಿಟ್ಟು ಅದನ್ನ ಏನ್ ಮಾಡ್ತೀನಿ, ವೈಟ್ ಮಾಡ್ತೀನಿ. ಸೊ ವೈಟ್ ಆಗೋಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಅದನ್ನ ಬೋಲ್ಡ್ ಮಾಡ್ಕೋತೀನಿ. ಸೊ ಆಲ್ರೆಡಿ ಬೋಲ್ಡ್ ಅದು ಇದೆ. ಸೊ ಬೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಸಾಕು. ಸೊ ಈ ರೀತಿ ಮಾಡ್ಕೊಂಡು ಇಫೆಕ್ಟ್ಸ್ ಬೇಕಂದ್ರೆ ಇಫೆಕ್ಟ್ಸ್ ಹಾಕೋಬಹುದು ನೀವು. ಸೊ ಸ್ಯಾಡೋ ಬೇಕಂದ್ರೆ ಸ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ ಸ್ಯಾಡೋ ಬರುತ್ತೆ. ಅದನ್ನ ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನ ನೀವು ಏನ್ ಮಾಡ್ಬೋದು, ಅದನ್ನ ಶ್ಯಾಡೋ ನೀವು ಮಾಡ್ಕೋಬಹುದು. ಸೊ ಈ ರೀತಿ ನಾನು ಅದನ್ನ ಚೇಂಜಸ್ ಮಾಡ್ಕೊಂಡೆ ಇವಾಗ. ಸೊ ನೆಕ್ಸ್ಟ್ ರೇಷನ್ ಕಾರ್ಡ್ ಗುಡ್ ನ್ಯೂಸ್ ಅಂದ್ರೆ ಏನು, ನಾನು ಯಾವ್ದ್ರ ಬಗ್ಗೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಕೆಳಗಡೆ ನೆಕ್ಸ್ಟ್ ಟೆಕ್ಸ್ಟ್ ಅನ್ನ ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸೊ ಟೆಕ್ಸ್ಟ್ ಅನ್ನ ತಗೊಂಡ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಅಂತ ಹಾಕ್ಬಿಟ್ಟು ನಾನೇನ್ ಮಾಡ್ತೀನಿ, ಅದನ್ನ ಸ್ವಲ್ಪ ಈ ತರ ತಗೊಳ್ತೀನಿ. ಸೊ ಆ ತರ ತಗೊಂಡಾದ್ಮೇಲೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದನ್ನ ಸ್ವಲ್ಪ ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ ಏನ್ ಮಾಡ್ಕೋತೀನಿ, ಇದನ್ನ ಚೇಂಜಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಫಾರ್ಮ್ಯಾಟ್ ಚೇಂಜಸ್ ಮಾಡಬಹುದು. ಸ್ಪೇಸಿಂಗ್ ಕೂಡ ನಾನು ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೋತೀನಿ. ಇಲ್ಲಿ ನೋಡಬಹುದು ಈ ತರ ನೀವು ಸ್ಪೇಸಿಂಗ್ ಕೂಡ ಕಡಿಮೆ ಮಾಡ್ಕೋಬಹುದು. ಸೊ ಸ್ಪೇಸಿಂಗ್ ಕಡಿಮೆ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಇವಾಗ ಕಲರ್ ಬೇಕಂತಂದ್ರೆ ಕಲರ್ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು. ಕಲರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಚೇಂಜಸ್ ಕೂಡ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಈ ತರ ನೀವು ಚೇಂಜಸ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ನೀವು ಎಡಿಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ ತರ ಬೇಕೋ, ಯಾವ ತರ ಪೊಸಿಷನ್ ಅಲ್ಲಿ ಬೇಕೋ ಅದನ್ನೆಲ್ಲ ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಚೆನ್ನಾಗಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಈ ತರ ನೀವು ಎಡಿಟ್ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಪ್ಪ ಅಂತ ನೀವು ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ಕಲರ್ ಆಗಿರ್ಬೋದು, ಸೊ ಟೆಕ್ಸ್ಟ್ ಕಲರ್ ಆಗಿರ್ಬೋದು, ಇಮೇಜ್ ಬೇರೆ ತರ ಆಗಿರ್ಬೋದು. ಸೊ ನೀವು ಇನ್ನ ಒಂದು ಬೆಸ್ಟ್ ಮಾಡ್ಕೋಬಹುದು. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಹಾಕ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಒಂದು ಯಾವ್ದಾದ್ರು ಒಂದು ಅಪ್ಲೋಡ್ಸ್ ಅನ್ನ ತಗೊಳ್ತೀನಿ. ಸೊ ಸೊ ಇಲ್ಲಿ ನೋಡ್ಬೋದು ನಾನು ಈ ತರ ಒಂದು ಕಾರ್ಟೂನ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಅನೌನ್ಸ್ಮೆಂಟ್, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಅಂತ ಒಂದು ಇದ್ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡಿದ್ದೀನಿ, ಒಂದು ಟೆಂಪ್ಲೇಟ್ ಅನ್ನ ರೆಡಿ ಮಾಡ್ಕೊಂಡೆ. ಅಂತಂದ್ರೆ ಒಂದು ನಮ್ಮ ಒಂದು ಬ್ಲಾಗ್ಗೆ ಬೇಕಂತ ಫೀಚರ್ ಇಮೇಜ್ ಆಗಿರ್ಬೋದು, ಇದನ್ನ ನಾವು ಫೀಚರ್ ಇಮೇಜ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಇದೇ ಸೇಮ್ ಸೈಜ್ ಅಲ್ಲಿ ಬಂದಿರುತ್ತೆ. ಸೊ ಈ ತರ ಎಡಿಟ್ ಮಾಡ್ಕೊಂಡು ನಾವೇನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗ್ ಗಳಿಗೆ ಯೂಸ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಪ್ಷನ್ ಇದೆ, ಸೇವ್ ಆಸ್ ಇಮೇಜ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾವೇನಪ್ಪಾ ಅಂತಂದ್ರೆ ಈಸಿಯಾಗಿ ಅದು ಜನರೇಟ್ ಆಗ್ಬಿಟ್ಟು ಏನಾಗುತ್ತೆ, ಡೌನ್ಲೋಡ್ ನಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನಾವೇನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇನ್ಫೋಗ್ರಾಫಿಕ್ಸ್ ಕೂಡ ನಾವು ಇದೇ ತರನೇ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ಬೇಕಾದಂತ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಟೆಕ್ಸ್ಟ್ ಗಳನ್ನ ನಾವು ಹಾಕೋದ್ವಪ್ಪ ಅಂತಂದ್ರೆ ಅದೇನಾಗುತ್ತೆ, ಅಲ್ಲಿ ನಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ ಮಾಡ್ಕೊಂಡು ನಾವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ನೋಡ್ಬೋದು ನಮ್ಮ ಒಂದು ಇದು ಟೆಂಪ್ಲೇಟ್ ಅಥವಾ ಒಂದು ಡಿಸೈನ್ ಏನಾಗಿದೆ ಅದು ಡೌನ್ಲೋಡ್ ಆಗಿದೆ. ಸೊ ಈಸಿಯಾಗಿ ನೀವು ನಿಮ್ಮ ಬ್ಲಾಗ್ ಅಲ್ಲಿ ಕ್ರಿಯೇಟ್ ಅಂದ್ರೆ ಯೂಸ್ ಮಾಡಿಕೊಂಡು ನಿಮ್ಮ ಬ್ಲಾಗ್ ಅನ್ನ ಚೆನ್ನಾಗಿ ಕಾಣಿಸೋ ತರ ಮಾಡ್ಕೋಬಹುದು. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ, ಫೀಚರ್ ಇಮೇಜ್ ಇಂದ ಹಾಕೋದ್ರಿಂದ ಏನಾಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಒಳಗಡೆ ವಿಡಿಯೋಸ್ ನ ನೋಡ್ಬೇಕಂದ್ರೆ ಮೇಲ್ಗಡೆ ಒಂದು ಫೋಟೋ ಬರುತ್ತೆ. ಸೊ ಅದಕ್ಕೆ ತಮ್ನೇಲ್ ಅಂತ ಕರೀತಾರೆ. ಅದೇ ತರ ಇದು ಕೂಡ ವರ್ಕ್ ಆಗೋದು ಬ್ಲಾಗ್ ಗಳಲ್ಲಿ. ಸೊ
ಈ ರೀತಿ ಡಿಸೈನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳನ್ನ ನಾನು ನಿಮ್ಮ ತರ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.